ಬೇಡರಳ್ಳಿ ಅಂತ ಹೇಳೋ ಜಾಗದಲ್ಲಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆಗಳಾಗಿದೆ. ಮತ್ತು ಅವರನ್ನು ಜಾತಿ ನಿಂದನೆ ಮಾಡಿ ರೋಡಲ್ಲಿ ಓಡಾಡಿಸ್ಕೊಂಡು ಹೊಡೆದಿದ್ದಾರೆ. ಅದರ ಭಾಗವಾಗಿ ಪತ್ರಿಕಾಗೋಷ್ಠಿ ನಾವು ಇವತ್ತು ಕರೀತಾ ಇದ್ವಿ. ಅದಕ್ಕೆ ಪತ್ರಿಕಾಗೋಷ್ಠಿಗೆ PBMT ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ನಿರ್ಮಲಾ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ಲಕ್ಷ್ಮಿ ಅವರು ಇದ್ದಾರೆ, ಅವರು ಸಹ ಆ ಒಂದು ಇದರಲ್ಲಿ ಇದ್ದಾರೆ. ಹಾಗೆಯೇ ನಮ್ಮ ರಾಮಕ್ಕ ಅವರಿದ್ದಾರೆ, ಸಂಪಮ್ಮ ಅವರಿದ್ದಾರೆ, ಹಾಗೆಯೇ ಅಯ್ಯಮ್ಮ ಅವರಿದ್ದಾರೆ, ನಾಗಲಕ್ಷ್ಮಿ ಅವರಿದ್ದಾರೆ, ಹಾಗೆಯೇ ನಮ್ಮ ರಂಗಮ್ಮ ಅವರಿದ್ದಾರೆ, ಹಾಗೆಯೇ ರಮಾದೇವಿ ಅವರು ಬಂದಿದ್ದಾರೆ. ಇವರೆಲ್ಲರೂ ಬಂದು ನಮ್ಮ ಸಂಘದ PBMT ಪೌರ ಕಾರ್ಮಿಕರ ಸಂಘದ ಬೆಂಗಳೂರು ಘಟಕಗಳಲ್ಲಿ ಆಯಾ ಒಂದೊಂದು ವಾರ್ಡ್ಗಳಲ್ಲಿರುವಂಥ ಅಧ್ಯಕ್ಷರುಗಳು. ಅವ್ರಿಗೂ ಸಹ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಇದರ ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಏನೇನು ಆಗಿದೆ ಅಂತ ಹೇಳೋದನ್ನು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ನಿರ್ಮಲಾ ಅವರು ಈ ಬಗ್ಗೆ ಸ್ವಲ್ಪ ತಮಗೆ ವಿವರಣೆ ನೀಡ್ತಾರೆ. ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಸಂಗತಿಗಳೇ, ನಿಜವಾಗೂ ನೋಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ಪೌರ ಕಾರ್ಮಿಕರ ಕೆಲಸ ಏನಿದೆ, ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವತ್ತು ಇಡೀ ಪ್ರಪಂಚನ ಕ್ಲೀನ್ ಮಾಡಿ ಅವರು ಒಂದು ಕಷ್ಟಪಟ್ಟು ಕೆಲಸ, ಅದು ಗಲೀಜು ಕೆಲಸ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಆದರೂ ಅವ್ರು ಮಾಡೋ ಇದರಲ್ಲಿ ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ಗೌರವ ಎಲ್ಲಿ ಸಿಗ್ತಾ ಇದೆ? ನಾವು ಸುಮಾರು ಪ್ರೆಸ್ ಮೀಟ್ ಮಾಡಿದ್ದೀವಿ, ಸುಮಾರು ಹೋರಾಟ ಮಾಡಿದ್ದೀವಿ. ಅವ್ರಿಗೆ ಗೇಟ್ ಮುಟ್ಟಕ್ಕೆ ಬಿಡಲ್ಲ, ಬಾತ್ರೂಮಿಂದ ನೀರು ಕೊಡ್ತಾರೆ. ಅವರು ದಲಿತರು, ಮುಖ್ಯವಾಗಿ ದಲಿತರು ಅನ್ನೋದು ಮೇಯ್ನ್ ಇರೋದು. ಆದರೆ ಕೆಲಸ ಮೇಲ್ಜಾತಿಯವ್ರು ಯಾರು ಮಾಡ್ತಾರೆ? ಯಾರು ಬಂದು ಮಾಡೋಕ್ಕಾಗಲ್ಲ. ಸುಮಾರು ಜನ ಹೇಳ್ತಾರೆ ಅವ್ರು 1 ಕೋಟಿ ಕೊಟ್ಟರು ಆ ಕಸ ನಾವು ಮುಟ್ಟಕ್ಕಾಗಲ್ಲ ಅಂತ. ಆದರೂ ಕೂಡ ನಮ್ಮ ಪೌರ ಕಾರ್ಮಿಕರು ಮಾಡ್ತಾರೆ. ವಿಚಾರ ಏನಾಗಿದೆ ಅಂದರೆ 11ನೇ ತಾರೀಕು 11:15 ಇವರು ನಾರ್ಮಲ್ ಆಗಿ ಒಂದು ಗ್ಯಾಂಗ್ ವರ್ಕ್ ಅಂತ ಬಿಡ್ತಾರೆ. 10 ಗಂಟೆ ಮೇಲೆ ಗ್ಯಾಂಗ್ ವರ್ಕ್ ಬಿಟ್ಟಾಗ ಒಳಗಡೆ ಮುಖದಲ್ಲಿ ರೋಡ್ಗಳಿರುತ್ತೆ. ಆ ರೋಡನ್ನು ಗುಡ್ಸಕ್ಕೆ ಹೋಗಿದ್ದಾರೆ. ಅಲ್ಲಿ ಮನೆಯವ್ರು ಏನು ಮಾಡಿದ್ದಾರೆ, ಅಲ್ಲಿ ತುಂಬ ಬೆಟ್ಟ ಥರ ಇದೆ ಕಸ. ಮನೆ ಮುಂದೆ ಅಲ್ಲ ಕಸ, ಮನೆಯಿಂದ ತುಂಬ ದೂರದಲ್ಲಿ ಒಂದು ಮರ ಇದೆ, ಅಲ್ಲಿ ಆ ಕಸ ಇದೆ. ಅದು ಗಾಡಿ ಮಾತ್ರ ಎತ್ತಕ್ಕಾಗೋ ಕಸ, ಅದು ಪೌರ ಕಾರ್ಮಿಕರು ಎತ್ತೋ ಕಸ ಅಲ್ಲ. ಹಾಗಾಗಿ ಇವ್ರು ಕಸ ಗುಡಿಸ್ಕೊಂಡು ಹೋಗ್ತಾ ಇದ್ದೇವೆ. ಏನಮ್ಮ ಕಸ ಎತ್ತಲ್ವ ನೀನು? ಅಷ್ಟೊಂದು ದೊಡ್ಡ ಗುಡ್ಡೆ ಇದೆ, ನಿಮಗೆಲ್ಲ ಪರ್ಮನೆಂಟ್ ಆಗಿದೆ, ನಿಮ್ಗೆ 45,000 ಸಂಬಳ ಕೊಡ್ತಾರೆ, ನೀವೇ ಕಸ ಎತ್ತಲ್ಲ, ಇಲ್ಲಿ ಬಂದೇನು ಸೂಳೆಗಾರಿಕೆ ಮಾಡೋಕ್ಕೆ ಬರ್ತೀರಾ? ನೀವು ಕೆಲಸಕ್ಕೆ ಏನಕ್ಕೆ ಬರ್ತೀರಾ? ಈ ಥರ ಮಾಡ್ಕೊಂಡು ನೀವು ಹೋಗ್ತೀರಾ ಅಂತ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಸುಮಾರು ಸಂಗತಿಗಳು ಏಟು ತಿಂದಿರೋರು, ಆ ಗಲಾಟೆದಲ್ಲಿ ಇರೋರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ಎಲ್ಲ ಮಾತಾಡ್ತಾರೆ. ಆದರೂ ಕೂಡ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಇಷ್ಟೆಲ್ಲ ನಾವು ಪರದಾಡ್ತಾ ಇದ್ರೂ ಕೂಡ ನಮ್ಮ ಪೌರ ಕಾರ್ಮಿಕರನ್ನ ಇವತ್ತು ಸರ್ಕಾರ ಯಾವ ರೀತಿ ನೋಡ್ತಾ ಇದೆ, ಲೋಕಲ್ ಜನರು ಯಾವ ರೀತಿ ನೋಡ್ತಾರೆ ಸಮಾಜದಲ್ಲಿ ಅನ್ನೋದು ನಿಜವಾಗಿ ಇದು ತುಂಬಾ ಒಂಥರ ಬೇಸರ ವಿಚಾರ. ಒಂದು ಗಂಡಸು ಬಂದು, ತಾಯಿ ಬಂದು ಫಸ್ಟ್ ಹೇಳ್ತಾರೆ ನೀನು ಕಸ ಎತ್ತಂತ. ಇವ್ರು ಎತ್ತಕ್ಕಾಗಲ್ಲ, ಗಾಡಿ ಬರುತ್ತೆ, ಸ್ವಲ್ಪ ನೀವು ಇರಿ, ಗಾಡಿ ಬಂದಾಗ ಎತ್ಕೊಂಡು ಹೋಗ್ತಾರೆ ಅಂತ ಕೇಳೋ ತಾಳ್ಮೆನೇ ಇಲ್ಲ. ಏನೇ ನಮ್ಮಮ್ಮನಿಗೆ ನೀನು ಎದುರು ಜವಾಬ್ ಕೊಡ್ತೀಯಾ? ನೀನು ಕಸ ಗುಡಿಸೋಳು. ಆಫ್ಟರ್ ಆಲ್ ನೀವು ದನ ಮಾಂಸ ತಿನ್ನೋರು, ನೀವು ನಾಯಿ ತಿನ್ನೋರು, ನಿಮಗೆ ನಮ್ಮ ಕೆಲ ಹತ್ರನೂ ನಾವು ಬಿಡೋದಿಲ್ಲ. ನಾವು ಕಟ್ಟೋ ಟ್ಯಾಕ್ಸಲ್ಲಿ ನಮ್ಗೆ ಏನೇನು ತಿನ್ಕೊಂಡು ನೀವು ಕೆಲಸ ಮಾಡ್ತೀರಾ? ಇಷ್ಟು ಕೆಟ್ಟ ಪದ ಎಲ್ಲ ಬೈದು ಅವ್ರ ಮೇಲೆ ಕೈ ಮಾಡಿದ್ದಾರೆ. ಆದರೂ ಕೂಡ ನಾವು FIR ಹಾಕಿದ್ದೀವಿ. ನಮ್ಮ ಸಂಘಟನೆಯಿಂದ ಎಲ್ಲರೂ ಹೋಗಿ FIR ಹಾಕಿದ್ದೀವಿ. ಅವನನ್ನು ಸುಮ್ಮನೆ ಕರ್ಕೊಬಂದು ತೋರಿಸಿದ್ದಾರೆ ಅಷ್ಟೇ. ಆದರೆ ಅವನನ್ನು ಇನ್ನೂ ಅರೆಸ್ಟ್ ಮಾಡಿ ಅವನಿಗೆ ಜೈಲಿಗಂತೂ ಹಾಕಿಲ್ಲ. ಇದು ಯಾಕಂದರೆ ಇಲ್ಲಿ ನಡೆದಿದೆ. ಇದನ್ನು ನಾವಿಷ್ಟು ಸುಲಭವಾಗಿ ಬಿಟ್ಟರೆ ಬೇರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಪೌರ ಕಾರ್ಮಿಕರಿಗೆ ಹೀನವಾಗೇ ನೋಡ್ತಿದ್ದಾರೆ. ಇನ್ನೂ ಎಲ್ಲರೂ ಕೈನೂ ಮಾಡ್ತಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಮನೆ ಮೇಲಿಂದ ಕಸ ಹಾಕೋದು, ಕಸ ಸಗ್ರಿಗೇಷನ್ ಮಾಡಿಸೋದು. ಇವಾಗ ಮನೆ ಕಸ ಎತ್ಕೊಳಕ್ಕೆ ಬರ್ತಿದ್ದಾರೆ. ಯಾರು? ಅವರು ಪೌರ ಕಾರ್ಮಿಕರೇ, ಬೇರೆ ಯಾರೂ ಇಲ್ಲ. ಅವ್ರ ಕಸ ಬೈ ಚಾನ್ಸ್ ಇಲ್ಲಮ್ಮ ನೀನು ಸರಿಯಾಗಿ ಹಾಕಿದ್ರು ಕೂಡ ನಾಳೆ ಅವರು ಕೈ ಮಾಡ್ತಾರೆ. ಈ ಚಾನ್ಸಸ್ ತುಂಬ ಇದೆ. ಯಾಕಂದರೆ ದಲಿತ ಮಹಿಳೆಯರು ಇರೋದ್ರಿಂದ ಯಾರೂ ಕೇಳೋರಿಲ್ಲ ಅನ್ನೋದು ಒಂದಿದೆ. ಎರಡನೇ ಬಂದು ಕಸ ಗುಡಿಸೋರಿಗೆ ಯಾರೂ ಇಲ್ಲ ಜೊತೆಗೆ. ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಅನ್ಬೋದು, ಹೊಡಿಲೂಬಹುದು. ಇವಾಗ ಅವ್ರಿಗೆ ಗೊತ್ತಾಗಿರೋದು ಅವ್ರಿಗೊಂದು ಸಂಘಟನೆ ಇದೆ, ಅವ್ರಿಗೆ ಒಂದು ಪೌರ ಕಾರ್ಮಿಕರ ಸಂಘ ಇದೆ AICCT ಅಂತ, ಅವ್ರಿಗೂ ಕೇಳೋರಿದ್ದಾರೆ ಅನ್ನೋದನ್ನು ಇವಾಗ ಗೊತ್ತಾಗಿದೆ ಅವರಿಗೆ. ಹಾಗಾಗಿ ಸಂಗತಿಗಳಿದೆ. ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದಿಲ್ಲಿ, ಇದು ಚೆನ್ನಾಗಿ ಪ್ರಚಾರ ಆಗಬೇಕು. ಸುಮಾರು ಮಾಧ್ಯಮದವ್ರು ನಾವು ಬಂದಾಗೆಲ್ಲ ಅದು ಪ್ರಚಾರ ಆಗಿದೆ. ಇದು ತುಂಬ ಇನ್ನೂ ಪ್ರಚಾರ ಆಗಬೇಕಾಗಿದೆ. ಅವ್ರಿಗೆ ನ್ಯಾಯ ಸಿಗಲೇಬೇಕು. ನಿಮ್ಗಳದ್ದು ಮುಖ್ಯವಾಗಿ ಪಾಲಿದೆ. ನಾವು ಹೋರಾಟ ಮಾಡ್ತೀವಿ, ಇಲ್ಲ ಅಂತಿಲ್ಲ, ಆದರೂ ಪತ್ರಿಕೆದಲ್ಲಿ ಎಲ್ಲ ಕಡೆನೂ ಬರಬೇಕು, ಇದು ಕವರ್ ಆಗಬೇಕು. ಹಾಗೆ ಇವಾಗ ನಮ್ಮ ಜೊತೆಯಲ್ಲಿ ಲಕ್ಷ್ಮಿ ಅಂತಿದ್ದಾರೆ. ಅವ್ರಿಗೆ ತುಂಬಾ ಕಾಲಿಂದ ಕೈಯಿಂದ ಎಲ್ಲ ಒತ್ತಿದ್ದಾರೆ, ಎದೆಗೆಲ್ಲ ಏಟಾಗಿದೆ. ಅವ್ರು ಇದ್ರ ಬಗ್ಗೆ
ಯಾವ ಏರಿಯಾ ಏನು ಅಂತ ಡೀಟೇಲ್ಸ್ ಹೇಳಿ ಸರ್. ಇದು ಬ್ಯಾಡಹಳ್ಳಿ, ಹೇರವಳ್ಳಿ ಕ್ರಾಸು, 72 ವಾರ್ಡ್, ಮಾಗಡಿ ರೋಡ್. ಯಾರು ಮಾಡಿರೋದು ಅವ್ರ ಹೆಸರು? ಚಂದ್ರು ಅಂತ ಅವನ ಹೆಸರು. ಅವ್ರು ಯಾಕಂದ್ರೆ ಹೊಡಿಬೇಕಾದ್ರೆ ಅಷ್ಟೇ ಹೇಳಿ, ಚಂದ್ರು ನೀನು ಒಳಗಡೆ ಬಾ ಅಂತ ಅವ್ರ ಅಮ್ಮ ಕರಿತಾ ಇದ್ರು. ಅವಾಗ ಅಷ್ಟೇನೆ ಅವನ ಹೆಸರು ಚಂದ್ರು ಅಂತ ಗೊತ್ತಾಗಿದ್ದು. ಅವ್ರ ತಾಯಿ ಹೆಸರು ಗೊತ್ತಾಗಿಲ್ಲ. ಹಾಗಾಗಿ ಅವ್ರ ತಾಯಿ ಅನ್ನೋದೇ ಅಷ್ಟೇ ನಾವು FIR ಅಲ್ಲೂ ಹಾಕಿದ್ದೀವಿ. ಈ ಥರ ಆಗಿದೆ. ಯಾವ ಸ್ಟೇಷನ್? ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್. ಏನು ಹೇಳಿದ್ರು ಅವ್ರು FIR ಹಾಕಿದ್ದಾರೆ, ಕರ್ಕೊಂಡು ಬಂದಿದ್ದೀವಮ್ಮ ನಾವು. ಇನ್ನು ಇವಾಗ ಅವ್ರು ಏನು ಹೇಳ್ತಿದ್ದಾರೆ, ಕಾನೂನೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಇದು 5 ವರ್ಷ ಮಾತ್ರ ಶಿಕ್ಷೆ ಕೊಡೋ ಥರ ಇದೆ. 5 ವರ್ಷಕ್ಕೆ ನಾವು ಶಿಕ್ಷೆ ಕೊಡೋಕ್ಕಾಗೋದಿಲ್ಲ, ಅರೆಸ್ಟು ಜೈಲಿಗೂ ಹಾಕಂಗಿಲ್ಲ. ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನಾವು ಮಾಡಿದ್ದೀವಿ, ಕರ್ಕೊಬಂದಿದ್ದೀವಿ, ನಿಮ್ಗೆ ತೋರಿಸಿದ್ದೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇದು ಅಷ್ಟು ಈಸಿಯಾಗಿ ತಗೋತಾ ಇದ್ದಾರೆ. ಇವತ್ತು ದಲಿತರ ಬಗ್ಗೆ ಮಾತಾಡಿದ್ರೆ ಎಷ್ಟು ದೊಡ್ಡ ಕೇಸು ಸ್ಟ್ರಾಂಗ್ ಆಗುತ್ತಂತ ಎಲ್ಲರಿಗೂ ಗೊತ್ತಾಗಿದೆ. ಮೊನ್ನೆ ನಿನ್ನೆ ಎಲ್ಲ ಏನು ನಡೀತಂತ. ಆ ದಲಿತ ಮಹಿಳೆಯರಿಗೆ ಎದೆ ಹೊಡೆದಿದ್ದಾರೆ, ಏಟಾಗಿದೆ. ಫುಲ್ ಜಡೆ ಎಲ್ಲ ಹಿಡಿದು ಅವ್ರಿಗೆ ಬಗ್ಗಿಸಿ 4-5 ಜನ ಮಹಿಳೆಯರಿಗೂ ಏಟಾಗಿದೆ. ಆದರೂ ಇನ್ನೂ ಅವನನ್ನು ಅರೆಸ್ಟ್ ಮಾಡೋದು ಕಷ್ಟ, ಅವ್ನಿಗೆ ಜೈಲಿಗೆ ಹಾಕೋದು ಕಷ್ಟ ಅಂತ ನಮಗೆ ಬರ್ತಾ ಇದೆ. ಹಾಗಾಗಿ ನಾವಿದು ಸ್ವಲ್ಪ ಉಗ್ರವಾಗಿ ಹೋರಾಟ ಏನಾದರೂ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಮುಂದೆ ಅವರು ಮಾತಾಡ್ತಾ ಇದ್ದೀವಿ. ಈಗ ಏಟ್ ತಿಂದಿರೋರು ಯಾರು ಇದ್ದಾರೆ? ಅವ್ರು ಇದಾರಾಗಲಿ ಅವ್ರಿಗೆ ಕೊಟ್ಬಿಡಿ, ಅವರು ಹೇಳ್ಬಿಡ್ಲಿ ಸರ್. ಇದರಲ್ಲಿ ನಾವು ನೋಡ್ಬೇಕಾಗಿದೆ ಸ್ನೇಹಿತರೆ, ಇದರಲ್ಲಿ ಚಂದ್ರು ಆ್ಯಂಡ್ ಮದರ್ A1 ಅಂತ ಹಾಕಿದ್ದಾರೆ. ಅಷ್ಟು ಬಿಟ್ರೆ ಈ FIR ಅಲ್ಲಿ ಬೇರೆ ಏನೂ ಅವರು ಹಾಕಲಿಲ್ಲ. ಇದೊಂದು ದೊಡ್ಡ ಲೋಪವಿದೆ. ನಾವು ಇದರಲ್ಲಿ ಏನಂತ ಹೇಳಿದ್ರೆ, ಏನು ಈ ಒಂದು ಕೇಸ್ ಆಗಿದೆ, ಇದೊಂದು ನಾವು ಒಂದು ಹಲವಾರು ಬಾರಿ ನಾವು BBMP ಇದರಲ್ಲಿ ದೊಡ್ಡ ನಿರ್ಲಕ್ಷ್ಯ ಕಾಣ್ತಾ ಇರೋದು. ಮಹಾನಗರ ಪಾಲಿಕೆ ಬಂದು ಈ ಕಾರ್ಮಿಕರ ಪರವಾಗಿ ನಿಲ್ಲಬೇಕಾಗಿತ್ತು. ಇದುವರೆಗೂ BBMP ಕಮಿಷನರ್ ಆಗಲಿ ಝೋನಲ್ ಕಮಿಷನರ್ಗಳು ಎಲ್ಲೂ ಹೇಳಿಕೆಗಳು ಕೊಟ್ಟಿಲ್ಲ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ದೊಡ್ಡ ದುರಂತ ಏನಂದರೆ, ಒಂದು ಇವತ್ತು ಏನು ಸರ್ಕಾರಿ ನೌಕರರಿಗೆ ಯಾರಾದರೂ ಸ್ವಲ್ಪ ಏನಾದರೂ ಕೈ ಮಾಡಿದಿದ್ರೆ ಇವ್ರು ಸುಮ್ಮನೆ ಇರ್ತಾ ಇದ್ರಾ? ಇಲ್ಲ. ಆದರೆ ಈ ಒಂದು ಕಾಂಟ್ರಾಕ್ಟ್ ಈ ಒಂದು ಕಾರ್ಮಿಕರು, ನೇರ ಪಾವತಿಯಲ್ಲಿರುವಂಥ ಕಾರ್ಮಿಕರು, ಅದಲ್ಲದೆ ಮಹಿಳೆಯರು, ನಮಗೆಲ್ಲರಿಗೂ ನಾವೆಲ್ಲರೂ ನೋಡಿರ್ತೀವಿ. ಇದು ಬಂದು